ನಮಸ್ತೆ ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಗಾಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಮಂಡಲ ಧ್ಯಾನ ಕಾರ್ಯಕ್ರಮದ 10ನೇ ದಿನಕ್ಕೆ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ನಮಸ್ತೆ ಸರ್, ಓವರ್ ಟು ಯು. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಮಂಡಲ ಧ್ಯಾನದ ಕಾಲು ಭಾಗವನ್ನ ಇವತ್ತು ಮುಕ್ತಾಯಗೊಳಿಸ್ತಾ ಇದ್ದೀರಿ. 10 ದಿನ ಕಂಪ್ಲೀಟ್ ಆಗ್ತಾ ಇದೆ. ಒಂದು ಅದ್ಭುತವಾದ ಯಾತ್ರೆಯಲ್ಲಿ ತಾವೆಲ್ಲರೂ ಜಾಯ್ನ್ ಆಗಿದ್ದೀರಿ. ಕರೆಕ್ಟ್ ಆಗಿ ಬೆಳಿಗ್ಗೆ 4 ಗಂಟೆಗಿಂತ ಮುಂಚೆ ಜಾಯ್ನ್ ಆಗಿ ಆ ಪ್ರಾಸೆಸ್ ಅಲ್ಲಿ ಬರ್ತಾ ಇದೆ. ತಮಗೆಲ್ಲ ಅಭಿನಂದನೆಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೊ ಮಚ್. ಎಸ್, ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಧ್ಯಾನ ಮುದ್ರೆಯಲ್ಲಿ ಸುಖಾಸನದಲ್ಲಿ ಕೈ ಬೆರಳು ಒಂದ್ರೊಳಗೊಂದು, ಕಣ್ಕ ಇದ್ರೆ ತೆಗೆದಿಟ್ಟು ಹಾಯಾಗಿ ಕಣ್ಮುಚ್ಚಿ ದೇಹವನ್ನ ಮಾಸ್ಟರ್ಸ್ ತುಂಬಾ ತುಂಬಾ ರಿಲ್ಯಾಕ್ಸ್ ಮಾಡಿ. ಎಷ್ಟು ಸಾಧ್ಯವೋ ಯು ಮೇ ಸ್ಟ್ರೆಚ್ ಯುವರ್ ಮಸಲ್ಸ್ ಅಂಡ್ ಸಿಟ್ ಕಂಫರ್ಟಬಲ್. ತುಂಬಾ ಸಡಿಲ ದೇಹ, ತುಂಬಾ. ಎಸ್, ಆಲಿಸಿ ನಿಮ್ಮ ಸುತ್ತಲಿನ ನಾದವನ್ನೆಲ್ಲ. ಜೀರುಂಡೆಯ ನಾದ ನಿಮ್ಮ ಕಿವಿಯ ಒಳಗೆ ಕೇಳುವವರೆ. ನಾವೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಸಹಜ ಶ್ವಾಸಾನುಸಂಧಾನದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರ ಒಂದು ಅದ್ಭುತವಾದ, ಅವರ ಪ್ರಿಯವಾದ ಒಂದು ಸ್ಥಳದಲ್ಲಿ ಒಂದು ಸ್ಥಾನದಲ್ಲಿ ಮಂಡಲಾಕಾರವಾಗಿ ನಾವೆಲ್ಲ ಧ್ಯಾನಕ್ಕೆ ಕೂತಿದ್ದೀವಿ ಮಾಸ್ಟರ್ಸ್. ನಮಗೇನೇನೋ ಆಕಾಂಕ್ಷೆ, ಆಸೆ, ಅಪೇಕ್ಷೆ, ಇಚ್ಛೆ, ಕೋರಿಕೆ, ಡಿಮ್ಯಾಂಡ್ ಏನೂ ಇಲ್ಲ ಮಾಸ್ಟರ್ಸ್. ನಮ್ಮೆಲ್ಲರ ಅಂತಃಕರಣದಲ್ಲಿ ಒಂದೇ ಒಂದು ಭಾವ. ಇದು ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರು ಇಚ್ಛೆ 100ಕ್ಕೆ 100 ನೆರವೇರಬೇಕು. ಇದರಲ್ಲಿ ನನ್ನಿಂದೇನಾದರೂ ಸೇವೆ ಸಲ್ಲಿಸಲು ಸಾಧ್ಯವಿದೆ? ನಾನಿರುವ ಸ್ಥಿತಿಯಲ್ಲಿ ಬಹುಶಃ ಅವ್ರಿಗೆ 100ಕ್ಕೆ 100 ನ್ಯಾಯ ಸಲ್ಲಿಸಲಿಕ್ಕೆ ಆಗ್ಲಿಕ್ಕಿಲ್ಲ. ಆ ಕಾರಣದಿಂದ ನಾನು ವಾಕಿನ್ ಪ್ರಾಸೆಸ್ ಮೂಲಕವೇ ಅವರನ್ನ ಸ್ವೀಕರಿಸಿಕೊಂಡು, ಅವರ ಮಹಾ ಚೈತನ್ಯವನ್ನ ಸ್ವೀಕರಿಸಿಕೊಂಡು, ಅವರ ಪರಮ ಪ್ರಕಾಶವನ್ನ ಸ್ವೀಕರಿಸಿಕೊಂಡು, ಅವರ ಪರಂಜ್ಯೋತಿ ಸ್ವರೂಪವನ್ನ ಸ್ವೀಕರಿಸಿಕೊಂಡು, ನಾನೇ ಪರಂಜ್ಯೋತಿ, ಪರಮ ಪ್ರಕಾಶ, ಪರಮ ಚೈತನ್ಯವಾಗಿ ಬೆಳೆದ ಈ ದೇಹವನ್ನ ಬೆಳಗೋದಕ್ಕೆ, ಈ ದೇಹವನ್ನ ಅವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿ ಲೋಕ ಕಲ್ಯಾಣ ಕಾರ್ಯದಲ್ಲಿ ನನ್ನ ಅಳಿಲು ಸೇವೆಯ ಒಂದು ಒಂದು ಭಾಗವನ್ನು ಸಮರ್ಪಿಸಬೇಕು ಅನ್ನೋ ಏಕೈಕ 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 ಉದ್ದೇಶದಿಂದ
ನಾನ್ ಬದುಕಿದ್ರೆ ಬ್ರಹ್ಮರ್ಷಿ ಪಿತಾಮಹ ಸ್ಥಾಯಿಯಲ್ಲಿ ಬದುಕಬೇಕು, ಇಲ್ಲ ಅಂದ್ರೆ ನನ್ನ ಬದುಕಿ ಏನೇನು ಇದ್ರಲ್ಲಿ ಅರ್ಥ ಇಲ್ಲ ಅನ್ನುವಂತ ಒಂದು ಏಕೈಕ ಥಾಟ್ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರ ಪರಮ ಚೈತನ್ಯ ಸ್ವರೂಪ ನಾನು ಧ್ಯಾನ ಲೀನನಾಗಿದ್ದೇನೆ, ಧ್ಯಾನ ಲೀನಳಾಗಿದ್ದೇನೆ. ನಮ್ಮೆಲ್ಲರ ಮಧ್ಯೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರ ಮಹಾ ಚೈತನ್ಯ ಉಪಸ್ಥಿತ. ಮಾಸ್ಟರ್ಸ್, ಕೇವಲ ನಮ್ಮೆಲ್ಲ ಏಕೈಕ ಕೋರಿಕೆಯ ಪರಿಣಾಮವಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರ ಆ ಪರಂಜ್ಯೋತಿ ಸ್ವರೂಪ ನಮ್ಮ ಮಧ್ಯೆ ಉಪಸ್ಥಿತ. ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಕು. ಮಹಾಕೃತ ಮಹಾಕೃತ ಮಹಾಕೃತ. ಜ್ಯೋತಿಯು ನಮ್ಮ ಆತ್ಮ ಜ್ಯೋತಿಯು ಪರಂಜ್ಯೋತಿ ಸ್ವರೂಪವೇ. ಈ ಮಹಾನ್ ಘಟನೆಗೆ ಸಮಸ್ತ ದೇವತೆಗಳು, ಸಮಸ್ತ ಬೆಳಕಿನ ಕಾರ್ಯಕರ್ತರು ಎಲ್ಲರೂ ಆಶ್ಚರ್ಯದಿಂದ ಏನಿದು ಏಕೈಕ ಥಾಟ್ನಿಂದ ಧ್ಯಾನ ಮಾಡ್ತಾರೆ. ಬುದ್ಧ ಪೂರ್ಣಿಮೆಯಲ್ಲಿ 500 ಜನ ಮಾಸ್ಟರ್ಸ್ ಏಕೈಕ ಥಾಟ್ನಿಂದ ಮಾಡ್ತಿದ್ರು ಧ್ಯಾನ. ಬುದ್ಧ ಭೌತಿಕವಾಗಿ ಪ್ರತ್ಯಕ್ಷ. ಇವರು ಕೂಡ ಏಕೈಕ ಥಾಟ್ ಧ್ಯಾನ ಮಾಡ್ತಾರೆ ಅನ್ನೋ ಒಂದು ಪರಮ ಸಂತೋಷ ಅವರು ನಮ್ಮೊಂದಿಗೆ ನಮ್ಮ ಸುತ್ತಲೂ ಆವರಿಸಿ ಧ್ಯಾನಸ್ಥರಾಗಿದ್ದಾರೆ. ನೀವೀಗ ಅಗ್ರಪಂಕ್ತಿಯಲ್ಲಿ ಎಂತ ಅದ್ಭುತವಾದ ಸ್ಥಾನ, ಎಂತ ಅದ್ಭುತವಾದ ಸ್ಥಾನ. ಎರಡು ಉಸಿರಿನ ಮಧ್ಯೆ ನಮ್ಮ ಸ್ವಸ್ಥಾನದಲ್ಲಿ ಆ ಪರಮ ಪ್ರಕಾಶದಂತೆ, ಪರಮ ಚೈತನ್ಯ, ಪರಮ ಜ್ಯೋತಿಯಂತೆ ಐಕ್ಯ ಸ್ಥಿತಿಯನ್ನ ಅನುಭವಿಸ್ತ ಸುಮ್ಮನೆ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿರೋ ಸ್ಥಿತಿ, ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿರೋ ಸ್ಥಿತಿ, ಸಹಜ ಶ್ವಾಸದೊಂದಿಗೆ ಒಂದಾಗಿದ್ದೇವೆ. ಸಹಜ ಶ್ವಾಸದೊಂದಿಗೆ ಒಂದಾಗಿದೆ. ಸಹಜ ಶ್ವಾಸದೊಂದಿಗೆ ಒಂದಾಗಿದೆ. ಎಳ್ಳಷ್ಟು ಆಚೆ ಈಚೆಯ ಆಲೋಚನೆಗಳಿಲ್ಲದೆ ಶ್ವಾಸ ಐಕ್ಯರಾಗಿದೆ.
आत्मविद्या जय जय हो, ब्रह्म विद्या जय जय हो, आत्मविद्या जय जय हो, ब्रह्म विद्या जय जय हो। आत्मविद्या जय जय हो, ब्रह्म विद्या जय जय हो, आत्मविद्या जय जय हो, ब्रह्म विद्या जय जय हो। आनंद विद्या जय जय हो, आरोग्य विद्या जय जय हो, आनंद विद्या जय जय हो, आरोग्य विद्या जय जय हो, निर्वाण विद्या जय जय हो, भाग्य विद्या जय जय हो। आनंद विद्या जय जय हो, आरोग्य विद्या जय जय हो, आनंद विद्या जय जय हो, आरोग्य विद्या जय जय हो, निर्वाण विद्या जय जय हो, भाग्य विद्या जय जय हो। श्वास विद्या जय जय हो, फिर श्वास विद्या जय जय हो, ध्यान विद्या जय जय हो, दिव्य ध्यान विद्या जय जय हो। जय हो, जय हो, जय हो, जय हो। संकल्प शक्ति जय जय हो, इच्छा शक्ति जय जय हो, संकल्प शक्ति जय जय हो, इच्छा शक्ति जय जय हो। संकल्प शक्ति जय जय हो, इच्छा शक्ति जय जय हो, संकल्प शक्ति जय जय हो, इच्छा शक्ति जय जय हो। ज्ञान शक्ति जय जय हो, कर्म शक्ति जय जय हो, ज्ञान शक्ति जय जय हो, कर्म शक्ति जय जय हो, स्वाध्याय शक्ति जय जय हो, ध्यान शक्ति जय जय हो। ज्ञान शक्ति जय जय हो, कर्म शक्ति जय जय हो, ज्ञान शक्ति जय जय हो, कर्म शक्ति जय जय हो, स्वाध्याय शक्ति जय जय हो, ध्यान शक्ति जय जय हो। प्राण शक्ति जय जय हो, दिव्य प्राण शक्ति जय जय हो, पिरामिड शक्ति जय जय हो, दिव्य पिरामिड शक्ति जय जय हो। जय हो, जय हो, जय हो, जय हो।
सत्य अहिंसा जय जय हो, शौच संतोष जय जय हो, सत्य अहिंसा जय जय हो, शौच संतोष जय जय हो, सत्य अहिंसा जय जय हो, शौच संतोष जय जय हो, सत्य अहिंसा जय जय हो, शौच संतोष जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, मैत्री करुणा जय जय हो, दिव्य मैत्री करुणा जय जय हो, समता शांति जय जय हो, दिव्य समता शांति जय जय हो, जय हो, जय हो, जय हो, जय हो। आज्ञा चक्र जय जय हो, सहस्रार जय जय हो, आज्ञा चक्र जय जय हो, सहस्रार जय जय हो, आज्ञा चक्र जय जय हो, सहस्रार जय जय हो, आज्ञा चक्र जय जय हो, सहस्रार जय जय हो, तपोलोक जय जय हो, सत्यलोक जय जय हो, तपोलोक जय जय हो, सत्यलोक जय जय हो, ज्ञानलोक जय जय हो, सत्यलोक जय जय हो, तपोलोक जय जय हो, सत्यलोक जय जय हो, तपोलोक जय जय हो, सत्यलोक जय जय हो, ध्यानलोक जय जय हो, सत्यलोक जय जय हो, ज्ञान विश्व जय जय हो, दिव्य ज्ञान विश्व जय जय हो, ज्ञान भारत जय जय हो, दिव्य ज्ञान भारत जय जय हो, जय हो, जय हो, जय हो, जय हो।
वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो येसु मोहम्मद जय जय हो लावो सुचुवांसु जय जय हो येसु मोहम्मद जय जय हो लावो सुचुवांसु जय जय हो येसु मोहम्मद जय जय हो लाओ सुचुवांस जय जय हो येसु मोहम्मद जय जय हो लाओ सुचुवांस जय जय हो मालप मिलारप जय जय हो कबीर नानक जय जय हो ब्लवेट्स्की बिसेंट जय जय हो युक्तेश्वर लाहिर जय जय हो ओशो रंपा जय जय हो दिय ओशो रंपा जय जय हो ओशो रंपा जय जय हो दिय ओशो रंपा जय जय हो ओशो रामपा जय जय हो दिव्य ओशो रामपा जय जय हो ओशो रामपा जय जय हो दिव्य ओशो रामपा जय 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 हो हो जय जय हो जय जय हो जय हो जय हो जय हो जय हो जय जय हो ಕೊನೆಯ ಒಂದು ನಿಮಿಷ ಮಾಸ್ಟರ್ಸ್. Thirty seconds. Ten seconds. 5, 4, 3, 2, 1, 0. ನಿಮ್ಮ ಕೈಗಳನ್ನು ಅನ್ಲಾಕ್ ಮಾಡಿ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಮಾಸ್ಟರ್ಸ್ 5 ಸೆಕೆಂಡ್ಗಳವರೆಗೆ. 5, 4, 3, 2, 1, 0. ಕೈಗಳನ್ನು ತೆಗೆಯುತ್ತಾ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ ಮಾಸ್ಟರ್ಸ್. ಅದ್ಭುತವಾದಂತಹ ಮಂಡಲ ಧ್ಯಾನಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು ಡಿಯರ್ ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಪಾರ್ಟ್ಸ್. ಓವರ್ ಟು ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಎಸ್ ಪ್ಲೀಸ್, ಯಾರಾದ್ರೂ ಧ್ಯಾನದಿಂದ ಹೊರಗೆ ಬಂದವರಿದ್ರೆ ನಿಮ್ಮ ಈ 10 ಆಕ್ಚುಲಿ 11 ಮೊದಲಿನ ದಿನ ನಿಮ್ಗೆ ಆರಂಭದ ದಿನ ಆದ್ರೆ 10 ದಿನಗಳ ಈ ಅನುಭವಗಳನ್ನ ಅಥವಾ ನಿಮ್ಮ ಬದಲಾವಣೆಗಳನ್ನ ಹಂಚ್ಕೊಳ್ಳೋದಿಕ್ಕೆ ಹಂಚ್ಕೊ. ಧ್ಯಾನದಲ್ಲಿದ್ದವರು ಧ್ಯಾನದಲ್ಲಿರಿ, ನಿಧಾನವಾಗಿ ಧ್ಯಾನದಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆದವರು ಬನ್ನಿ. ಉಮೇಶ್ ಸರ್ ನಮಸ್ಕಾರ. ಆತ್ಮಬಂಧುಗಳಿಗೆ ಶುಭೋದಯ. ಮಾಸ್ಟರ್, ನನಗೆ 10 ದಿನಗಳಿಂದ ಅನುಭವ ತುಂಬಾ ಅದ್ಭುತವಾಗಿದೆ. ತುಂಬಾ ಧ್ಯಾನ ಅಂತೂ ತುಂಬಾ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್. ನಿಜವಾಗಿ ಹೇಳ್ಬೇಕಂತಂದ್ರೆ ನಾನೇ ಒಂದು 10 ರಿಂದ 15 ಜನಕ್ಕೆ ಶೇರ್ ಮಾಡಿದ್ದೇನೆ. ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತಿದ್ದಾರೆ ಮಾಸ್ಟರ್. ನಿಜವಾಗಿ ಹೇಗಿದೆ ಅಂತ ಅವ್ರು ಹೇಳ್ತಾರಲ್ಲ, ನನ್ನ ಲೈಫಲ್ಲಿ ಇಷ್ಟಿಂದವ್ರಿಗೆ ಈ ತರ ಮಂಡಲ ಧ್ಯಾನ ನೋಡ್ರೆ ಈ ತರ ಇಷ್ಟು ಮೌನವಾಗಿದೆಯಲ್ಲ, ಎಷ್ಟು ಮೌನವಾಗಿ ಈ ತರ ಎಲ್ಲಿ ಬರುತ್ತೆ, ಎಲ್ಲೂ ಮಾತಾಡ್ಲೇಬಾರ್ದು, ಎಲ್ಲೂ ನಾವು ಇದೇ ಮಾಡಬಾರ್ದು ಅಂತ. ಅದು ನಮ್ಮಲ್ಲಿ ಮನೆ ಒಂದು ಚಾಲೆಂಜ್ ಕೊಟ್ರಿ ನೀವು. ಅವತ್ತಿನ ದಿನ ಯಾರು ಮೊಬೈಲ್ ಓಪನ್ ಮಾಡಬೇಡಿ. ನಾನೇ ಫಸ್ಟ್ ಮಾಸ್ಟರ್. ನಾನು ನಿಜವಾಗಿ ಯಾವತ್ತು 14 ವರ್ಷದಲ್ಲಿ ಇದೇ ಮೊದಲು ಸರ್. ನಾನು ನಿಜವಾಗಿ ನಾನು ಪಾಲಿಟಿಕ್ಸ್ ಸ್ವಲ್ಪ ನೋಡ್ತಾ ಇರ್ತೀನಿ. ಅದೊಂದು ನನಗೆ ತುಂಬಾ ಒಂದು ಇದಾಯ್ತು. ಏನ್ ನೋಡಿ ಏನಾಗ್ಬೇಕಾಗಿದೆ ಅಲ್ಲಿ ನಿಜವಾಗಿ ನನಗೆ ಹಾಗೆ ಅನ್ಸುತ್ತೆ. ಅವರಿಂದ ನಮ್ಗೇನು ಉಪಯೋಗ ಇಲ್ಲ. ಸುಮ್ನೆ ನಾವು ಯಾಕೆ ಸುಮ್ನೆ ನಾವು ತಲೆಗೆ ಹಾಕೊಂಡು ನಾವ್ ಇರ್ತಕ್ಕಂತ ಎನರ್ಜಿ ನಾವ್ ಯಾಕೆ ಇದ್ ಮಾಡ್ಕೊಂಡು ತಗೊಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಅವ್ರಿಗೆ ಎನರ್ಜಿ ಕೊಡೋದು. ಆ ತರ ಆಯ್ತು. ಆಮೇಲೆ ತುಂಬಾ ಇದರಾಯ್ತು. ಆಮೇಲೆ ಒಂದು 2-3 ದಿನ ಮಾಸ್ಟರ್ ಧ್ಯಾನ ಮಾಡ್ತಾ ಕಣ್ಣಿಗೆ ಬಿಡ್ಬೇಕು. ಧ್ಯಾನದಲ್ಲೇನೆ
ಈ ಆಕಾಶದಲ್ಲಿ ಒಂಥರ ರಂಗೋಲಿ ಬಿಡ್ತಾರಲ್ಲ ಆ ತರ ರಂಗೋಲಿ ತರ ಅಲ್ಲೆಲ್ಲ ತರ ಒಂದು ಲೈಟಿಂಗ್ ಕಾಣಿಸ್ತು ಇನ್ನೊಂದ್ಸಲಿ ಗಣಪತಿ ಕಾಣಿಸ್ತು. ಆ ಒಂದ್ ಎರಡದಲ್ಲಿ ಆಯ್ತು. ತುಂಬಾ ಅದ್ಭುತವಾದ ಅನುಭವ ಆಗಿದೆ. ನನಗೂ ಅಷ್ಟೇನೆ ತುಂಬಾ ಚೆನ್ನಾಗಿದೆ ಸರ್. ಆದಷ್ಟು ನಾವು ಕಡಿಮೆ ಮಾಡಿದ್ದೀವಿ. ಚೆನ್ನಾಗಿದೆ ಮಾಸ್ಟರ್, ಅದ್ಭುತವಾದ ಒಳ್ಳೇದ್ ಮಾಡ್ತಾ ಇದ್ದೀರಾ. ಧನ್ಯವಾದ ಸರ್ ನಿಮ್ಗೆ ನಿಜವಾಗಿ. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಪತ್ರಿಜಿ, ಜಯ ಹೋ ಪತ್ರಿಜಿ. ಥ್ಯಾಂಕ್ ಯು ಸರ್. ಎಲ್ಲಕ್ಕಿಂತ ಹೆಚ್ಚು ಮಾಸ್ಟರ್ಸ್ ಎಲ್ಲರೂ ಒಂದು ವಿಷಯ ನೆನ್ಪಿಟ್ಕೊಡ್ರಿ, ನನಗೇನೋ ಅದಾಯ್ತು ಇದಾಯ್ತು ಎಕ್ಸ್ಪೀರಿಯನ್ಸ್ ಅನ್ನೋಕ್ಕಿಂತ ಅವತ್ತು ನಾನ್ ಮೊಬೈಲ್ ಓಪನ್ ಮಾಡಿಲ್ಲ, ಅವತ್ತು ನಾನು ನ್ಯೂಸ್ ನೋಡಿಲ್ಲ, ಅವತ್ತು ನನ್ನ ಎನರ್ಜಿಯನ್ನ ಬೇರೆ ಕಡೆ ಡಿಸ್ಟ್ರಾಕ್ಟ್ ಮಾಡಿಲ್ಲ ಅನ್ನೋದು ಇದೆಯಲ್ಲ, ಅದು ಒಂದು ದೊಡ್ಡ ಚಾಲೆಂಜ್ ಮಾಸ್ಟರ್ಸ್. ಯಾಕೆಂದ್ರೆ ಈ ಇಡೀ ಪ್ರಪಂಚದ ಜನ ಆಲ್ಮೋಸ್ಟ್ ಮತ್ತು ಭಾರತದ ಎಲ್ಲರೂ ಒಂದೇ ಎನರ್ಜಿಯಲ್ಲಿ ಫೋಕಸ್. ಆವಾಗ ನೀವು ಒಬ್ಬರೇ ಮಾಸ್ಟರ್ಸ್, ನೀವು ಒಬ್ಬರೇ ಆ ಎನರ್ಜಿಯಿಂದ ಹೊರಗಡೆ ನೋಡಿ. ಒಂದು ಕೋಟಿ ಜನ ಒಂದ್ ಕಡೆ ಎಳಿತಾ ಇದ್ದಾರೆ. ಆ ಎಳೆತ ತಪ್ಸ್ಕೊಂಡು ಒಬ್ರು ಒಂದೇ ಕಡೆ ನಿಲ್ಬೇಕು ಅಂದ್ರೆ ನಿಮ್ಮ ಹತ್ರ ಎಷ್ಟ್ ಶಕ್ತಿ ಬೇಕು? ಆ ಕೋಟಿಗೆ ಮಿಗಿಲಾದ ಒಂದು ಮತ್ತೆ ಆಡೆಡ್ ಒಂದು ಶಕ್ತಿ ಬೇಕು. ಅರ್ಥ ಆಗ್ತಾ ಇದೆ ಮಾಸ್ಟರ್ಸ್? ಕೇವಲ ನೀವು ಒಬ್ಬರೇ ನಿಲ್ಲಿಲ್ಲ, ಆ ಕೋಟಿಗೆ ಮಿಗಿಲಾದ ಒಂದು ಎನರ್ಜಿನ ತಗೊಂಡು ಆ ಕೋಟಿಯನ್ನ ದಾಟಿ ನಿಂತು, ಅಂದ್ರೆ ಆ ಇಡೀ ದೇಶ ಒಂದ್ ಕಡೆ ಒಂದ್ ಎನರ್ಜಿ ಫ್ರೀಕ್ವೆನ್ಸಿಯಲ್ಲಿ ಇರಬೇಕಾದ್ರೆ ನೀವು ಒಬ್ಬರೇ ಒಂದ್ ಎನರ್ಜಿ ಫ್ರೀಕ್ವೆನ್ಸಿ. ಅರ್ಥ ಆಗ್ತಾ ಇದೆ ಮಾಸ್ಟರ್ಸ್? ಯಾವ್ದಾದ್ರು ಒಂದು ಸಾಮೂಹಿಕ ಘಟನೆಗಳಿದ್ದಾಗ ಯಾವ ರೀತಿಯಾಗಿ ನಮ್ಮನ್ನ ನಾವು ಬೇರ್ಪಡಿಸ್ಕೊಳ್ಬೇಕು. ನಮ್ ಕಪ್ಪು ಅವ್ರು ಏನಾದ್ರು ಕಪ್ಪು ತುಳಿಸ್ಕೊಳ್ಳಿ, ಖಾಲಿ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ನಮ್ ಕಪ್ಪು ತುಂಬಿದ್ರು ನಮ್ಮ ಬುದ್ಧತ್ವದ ಸ್ಥಿತಿ ವಿಚಲಿತ. ಇನ್ನು ಈ ಬುದ್ಧತ್ವದ ಸ್ಥಿತಿಯನ್ನ ಕಾಪಾಡಿಕೊಂಡು ತುಂಬಿದ ಕಪ್ಪನ್ನ ಇಟ್ಕೊಂಡು ನೀವು ಏನಾದ್ರೂ ಮಾಡಿ ಅದು 100% ಓಕೆ. ಬಟ್ ನಮ್ಗೀಗ ಇರೋ ಚಾಲೆಂಜ್ ಕಪ್ಪು ಯಾವತ್ತೂ ತುಂಬಿದ್ರಿ. ತುಂಬಿದ ಮೇಲೆ ನೀವು ಎಕ್ಸ್ಪರ್ಟ್ ಆದ್ಮೇಲೆ ಮುಂದೆ ನೋಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಎಸ್ ಸ್ವರಾಜನ್ ಮೇಡಮ್. ನಮಸ್ಕಾರ ಸರ್, ಕೋಟಿ ಕೋಟಿ ಧನ್ಯವಾದಗಳು ಸರ್. ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮನ್ನೆಲ್ಲ ಹಿಡಿದು ತೊಡಗಿಸಿದ್ದಕ್ಕೆ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲ ಸರ್. ಧ್ಯಾನ, ಮಂಡಲ ಧ್ಯಾನ ತುಂಬಾ ತುಂಬಾ ಎನರ್ಜೆಟಿಕ್ ಇದೆ. ನಾನು ಅದನ್ನ ನೀವು ಹೇಳಿದ ಆವತ್ತಿನ ದಿವಸ ನಾನು ಪಿರಿಡಿಸುದೇ ಮೌನವಾಗಿ ತಗೊಂಡಿದ್ದೀನಿ ಸರ್. ಪಿರಿಯಡ್ ತಗೊಂಡಿದ್ದೀನಿ, ಬರೆಯೋದು ಮಕ್ಕಳಿಂದ ಕೇಳೋದು, ಬಟ್ ನಾನು ಮಾತಾಡದೆ ಪಿರಿಯಡ್ ತಗೊಂಡಿದ್ದೀನಿ ಸರ್. ಟ್ರೈ ಮಾಡಿದ್ದೀನಿ. ಮತ್ತೆ ಒಬ್ಬ ಟೀಚರ್, ಹೀಗೂ ಒಬ್ಬ ಟೀಚರ್ ಸರ್. ಆಮೇಲೆ ನೋಡೋಣ ಅಂತ ಹೇಳಿ ಒಟ್ಟೆ ಮಾತಾಡ್ದೆ, ಒಟ್ಟೆ ಆಫೀಸ್ ನಲ್ಲಿ ಎಲ್ಲಿನೂ ಮಾತಾಡಿದೆ. ಅಡ್ಮಿಷನ್ ಪ್ರಕ್ರಿಯೆ ನಡೆದಿದೆ, ಬಟ್ ಮಾತಾಡದೆ ಎಲ್ಲ ಮೌನವಾಗಿ ಅವತ್ತಿನ ದಿನ ನಾನು ಹ್ಯಾಂಡಲ್ ಮಾಡ್ಕೊಂಡಿದ್ದೀನಿ ಸರ್. ಪೀರಿಯಡ್ ಅನ್ನು ತಗೊಳ್ಬೇಕನ್ನೋ ಪ್ರಕ್ರಿಯೆ ಇದಕ್ಕೆ ಹೋಗಿ ಮಾತಾಡದೆ ಬರೀ ಬೋರ್ಡ್ ಮ್ಯಾಗ ಬರೆಯೋದು, ಮಕ್ಕಳಿಂದ ರಿಯಾಕ್ಷನ್ಸ್ ಕೇಳೋದು, ಈ ರೀತಿ ಪೀರಿಯಡ್ ಕೂಡ ತಗೊಂಡು ಪ್ರಯೋಗ ಮಾಡಿದೆ ಸರ್ ನಾನು. ಆಮೇಲೆ ಪ್ರತಿದಿನ ಸರ್ ಧ್ಯಾನ ಬಹಳ ಬಹಳ ಎನರ್ಜಿ ಸರ್, ಬಹಳ ಎನರ್ಜಿ. ಕಣ್ಣು ತೆಗೆಯೋದಕ್ಕೆ ಆಗೋದಿಲ್ಲ ನಮಗೆ. ಇನ್ನೂ ಯಾಕೆ ಮುಗೀತು ಈ ರೀತಿ ಅನಿಸ್ತಾ ಇದೆ. ಇವತ್ ಶನಿವಾರ ಸರ್, ಬಟ್ ಈ ಒತ್ತಡದಿಂದ ನಾವು ಕಣ್ ತಕ್ಕೋಬೇಕಾಗ್ತಾ ಇದೆ. ಆ ರೀತಿ ಎನರ್ಜಿ ಇದೆ. ಆಮೇಲೆ ಪ್ರತಿದಿನ ಧ್ಯಾನದಲ್ಲಿ ಸರ್, ಪ್ರತಿದಿನ ಧ್ಯಾನದಲ್ಲಿ ಪತ್ರಿಜಿಯವರು ನನ್ ಮುಂದಿದ್ದಾರೆ ಸರ್. ನನ್ ಫ್ರೆಂಡ್ ಪತ್ರಿಜಿಯವರು ಸರ್. ಪ್ರತಿದಿನ ಒಂದು ದಿನ ಬಿಡದೆ ಪತ್ರಿಜಿಯವರು ನನ್ ಮುಂದೆ ಧ್ಯಾನ, ನಾನು ನೈಗೆ ಮುಂದೆ ಎದುರುಗಡೆ ಕಾಟ್ ಮೇಲೆ ನನಗ್ ಪತ್ರಿಜಿ ಪ್ರತಿದಿನ ಸರ್ ಇರ್ತಾರೆ. ಆಮೇಲೆ ನಮಗೆ ಒಂಥರ ನಮ್ ಸುತ್ತಲೆಲ್ಲ ಒಂದ್ ನೀರಿನ ಆಕಾರದಲ್ಲಿ ಹರಿತಾಯ್ಕಂಥದ್ದು. ನೀವು ಮನೆ ಫ್ರೀಕ್ವೆನ್ಸಿ ಹೇಳ್ತಾ ಇದ್ರಲ್ಲ, ಆ ರೀತಿ ನೀರಿನ ಆಕಾರದಲ್ಲಿ ಹರಿತಕ್ಕಂಥದ್ದು ಮೈ ಸುತ್ಕಾಡಿ. ಅದನ್ನ ಏನ್ ಹಿಡಿಬೇಕೇನೋ ಹಿಂಗ ಅನಿಸ್ತದ. ಒಮ್ಮೊಮ್ಮೆ ಅದನ್ನ ಟಚ್ ಮಾಡ್ಬೇಕೇನ್, ಹಿಂಗ ಅದು ಟಚ್ ಮಾಡ್ಬೇಕೇನ್, ಆ ರೀತಿ ಆಗ್ತದ ಸರ್ ಅನುಭವ. ತಲೆ ಹಿಡ್ಕೊಂಡ್ ಕಾಲಿಂತನ ಎಲ್ಲ ಆ ರೀತಿ ಒಂದು ಅನುಭವ ಆಗ್ತಾ ಇದೆ. ಮತ್ತೆ ಈ ಮಂಡಲ ಧ್ಯಾನದಲ್ಲಿ
ಬಹಳಷ್ಟ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದ್ರು ಸರ್, ಮತ್ತ ಆ ಸಮಸ್ಯೆಗಳು ತಾನ ಹೋದು. ಶಾಲಾ ಒಂದು ಕರ್ತವ್ಯದಲ್ಲಿ ಆಯ್ತು, ಮನೆ ಹಂತದಲ್ಲಿ ಆಯ್ತು. ಹೆಂಗ್ ನಿಭಾಯಿಸ್ಬೇಕು ಇದು ಅಂತಕ್ಕಂತ ಸಮಸ್ಯೆಗಳು, ಬಟ್ ಅದ ಸಮಸ್ಯೆಗಳು ಅಷ್ಟ ಸರಳವಾಗಿನು ನಿಭಾಯಿಸಿಕೊಂಡು ಹೋಗ್ಬಿಟ್ಟು ಸರ್. ಇದು ಮಂಡಲ ಧ್ಯಾನದಿಂದ ನನಗೆ ಬಹಳಷ್ಟ ಮೇಡಮ್, ಎನರ್ಜಿ ಇದೆ ಸರ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಒಂದು ಮಾಸ್ಟರ್, ಸಮಸ್ಯೆಗಳು ತನ್ನಷ್ಟಕ್ಕೆ ತಾನೇ ಪಾರಾಗಿರ್ಬೋದು. ಹ್ಮ್ ಯಾಕೆ ಅಂದ್ರೆ ಈಗಲ್ ಮೆಂಟಾಲಿಟಿ ಅಂತ ಒಂದಿದೆ, ನೀವು ನೋಡಿರ್ಬೋದು. ಆ ಹದ್ದು, ಆ ಈಗಲ್ ಮೋಡಗಳ ಆಚೆ ಹಾರೋದು. ಅದಕ್ಕೆ ಮಳೆ ಆದ್ರೂ ವ್ಯತ್ಯಾಸ ಇಲ್ಲ, ಏನಾದ್ರೂ ವ್ಯತ್ಯಾಸ ಇಲ್ಲ. ಅದು ಮೋಡದ ಮೇಲಿರುತ್ತೆ, ಮಳೆ ಅದ್ರ ಕೆಳಗಡೆ ಇರುತ್ತೆ. ಹಾಗೆ ನಾವೀಗ ಈ ಮಂಡಲ ಧ್ಯಾನದಲ್ಲಿ ಈಗಲ್ ಮೆಂಟಾಲಿಟಿಯಲ್ಲಿ ಬಂದ್ವಿ. ನಮ್ಮ ಫ್ರೀಕ್ವೆನ್ಸಿ ಈ ಕಷ್ಟಗಳು, ಈ ಫ್ರೀಕ್ವೆನ್ಸಿ ದಾಟಿದ ಉನ್ನತ ಸ್ಥಿತಿನಲ್ಲಿ ನಾವಿದ್ದೀವಿ. ಹೀಗಾಗಿ ಆ ಮಳೆ ಆದ್ರೂ ಕೂಡ ಆ ಈಗಲ್ ಹೇಗೆ ಮಳೆಯಿಂದ ಪಾರಾಗಿ ಮೇಲೆ ಇರುತ್ತೋ, ಹಾಗೆ ನಮಗೆ ಬಂದ ಕಷ್ಟಗಳು, ನಾವು ಮೇಲೆ ಇರ್ತೀವಿ, ಅವು ತನ್ನಷ್ಟಕ್ಕೆ ತಾನೇ ಪರಿಹಾರವಾಗಿ ಹೋಗ್ತವೆ. ನಿಜ ಸರ್. ಓಕೆ. ಆಮೇಲೆ ಎರಡನೇದು, ಒಬ್ಬ ಹೆಡ್ ಮಾಸ್ಟರ್ ಆಗಿ ಟೀಚಿಂಗ್ ಮಾಡ್ತಾ ಮತ್ತು ಆ ಎಲ್ಲಾ ಪ್ರೊಸೆಸ್ ನೋಡ್ತಾ ಆ ದಿವಸ ಮೌನ ಮಾಡೋದಿದೆಯಲ್ಲ, ಇದು ಒಂದು ಅದ್ಭುತವೇ. ಇದು ಒಂದು ಅದ್ಭುತವೇ. ಅರೆ, ನಾನಿವತ್ತು ನಾನಿದನ್ನ ಪಾಲಿಸ್ಬೇಕು ಅಂದ್ರೆ ನೋಡಿ ಮಾಸ್ಟರ್ಸ್, ಇಡೀ ಜಗತ್ತು ಒಂದು ಫ್ರೀಕ್ವೆನ್ಸಿಯಲ್ಲಿ, ನಾವು ಒಬ್ಬರೇ ಒಂದು ಫ್ರೀಕ್ವೆನ್ಸಿ. ನಿಜ ಸರ್. ಎಷ್ಟು ಶಕ್ತಿ ಬೇಕು ಇಮ್ಯಾಜಿನ್ ಮಾಡಿ, ಎಷ್ಟು ಶಕ್ತಿ ಬೇಕು ಇಮ್ಯಾಜಿನ್. ಮತ್ತೆ ಅದೇ ಎಕ್ಸಾಂಪಲ್ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಒಂದು ಸಾಮೂಹಿಕವಾದ ಫ್ರೀಕ್ವೆನ್ಸಿ, ಒಂದು ನಿಮ್ನವಾದ ಕೆಳಗಿನ ಹಂತದ ಫ್ರೀಕ್ವೆನ್ಸಿ, ಕೋಟ್ಯಾಂತರ ಜನರಿಂದ ಒಂದು ಫ್ರೀಕ್ವೆನ್ಸಿ ಇದ್ರೆ, ನೀವು ಎದ್ದು ನಿಲ್ಬೇಕಾದ್ರೆ ಆ ಕೋಟ್ಯಾಂತರ ಜನರ ಶಕ್ತಿ ಪ್ಲಸ್ ಇನ್ನೊಂದು ಶಕ್ತಿ ಸೇರಿದಾಗ ಮಾತ್ರ ನೀವು ಎದ್ದು ನಿಲ್ತೀರಿ. ಅಂದ್ರೆ ಅವ್ರ ಅಷ್ಟೆಲ್ಲಾ ಎನರ್ಜಿಯನ್ನ ನೀವು ಮಿಕ್ಕಿ ನಿಲ್ಬೇಕಂದ್ರೆ ಅಷ್ಟು ಶಕ್ತಿ ನೋಡಿ ಹೇಗಿರುತ್ತೆ. ಒಬ್ಬ ಪಿರಮಿಡ್ ಮಾಸ್ಟರ್ 10 ಲಕ್ಷ ಜನರಿಗೆ ಸಮ. ಇವತ್ತು ನಾವು ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ನಮ್ಮ ಆ ಜೀರೋನೆಸ್ ಕಾಪಾಡ್ಕೊಳ್ಳೋ ಸ್ಥಿತಿನಲ್ಲಿ ನಾವು ಬಂದಿದ್ದೀವಿ ಅಂದ್ರೆ, ಇವತ್ ನೋಡಿ 140 ಕೋಟಿ ಫ್ರೀಕ್ವೆನ್ಸಿಗೆ ಸಮ. ಅದನ್ನ ದಾಟಿ ಹೋಯ್ತು ಸಮಾನ. ಎಷ್ಟು ಸಣ್ಣದಾಗಿ ಹೇಳಿರ್ತಾರೆ ಪತ್ರಿ ಸರ್. ಇವತ್ತು ನೀವು ಅನುಭವಿಸಿದ್ದು ಆ 140 ಕೋಟಿ ಜನರ ಎನರ್ಜಿಯನ್ನ ದಾಟಿ ಎತ್ತು ನಿಲ್ಲುವ ಎನರ್ಜಿ. ಮಾಸ್ಟರ್ಸ್ ಥಿಂಕ್ ಡಿಫರೆಂಟ್ಲಿ ಅಂತ ಒಂದು ಪುಸ್ತಕ ಇದೆ. ಅದು ಏನ್ ಟೀಚ್ ಮಾಡುತ್ತೋ ಅದು ಪಕ್ಕಕ್ಕೆ ಇಡೋಣ. ಆದ್ರೆ ಇವತ್ತು ನೀವು ಮಾಡಿರೋದು ಅಂದ್ರೆ ಎಲೆಕ್ಷನ್ ದಿನ ನೀವು ಮಾಡಿರೋದು ಏನ್ ಮಾಡಿದ್ರೆ, ಯು ಥಾಟ್ ಡಿಫರೆಂಟ್. ನೀವು ವಿಭಿನ್ನವಾಗಿ ಆಲೋಚಿಸಿ ನಿಮ್ಮ ಫ್ರೀಕ್ವೆನ್ಸಿಯನ್ನ ಕಾಪಾಡ್ಕೊಂಡು. ನಾನು ಈ ಫ್ಲೋನಲ್ಲಿ ಇಲ್ಲ, ಈ ಫ್ಲೋಗೂ ನನಗೆ ಸಂಬಂಧ ಇಲ್ಲ, ನಾನು ವಿಭಿನ್ನವಾಗಿದ್ದೀನಿ, ನನ್ನ ಕಪ್ಪು ತುಂಬಿರ್ಬೇಕು. ಯು ಥಾಟ್ ಡಿಫರೆಂಟ್. ನೀವು ವಿಭಿನ್ನವಾಗಿ ಆಲೋಚಿಸಿದಿರಿ ಮತ್ತು ಅದನ್ನು ಜಯಿಸಿದಿರಿ. ಆ ಫ್ರೀಕ್ವೆನ್ಸಿಯನ್ನ ಕಾಪಾಡ್ಕೊಂಡ್ರಿ. ಇದು ಗ್ರೇಟ್, ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ಒಂದು ದಿನವೂ ಬಿಡದೆ ಈ ಪತ್ರಿಸಿ ಅವರು ನಮ್ ಜೊತೆ, ಎಲ್ಲೂ ಹೋಗಿಲ್ಲ ಸರ್ ಪತ್ರಿಜಿ ಅವರು. ಎಸ್, ಎಲ್ಲಿ ಹೋಗಿಲ್ಲ. ಎಂತ ಅದ್ಭುತ. ಓಕೆ, ಈಗ ಹೇಳಿ ಮಾಸ್ಟರ್ಸ್, ಎಂತ ಫ್ರೀಕ್ವೆನ್ಸಿಯನ್ನ ನಾವು ಕಾಪಾಡ್ತೀವಿ. ನೆನ್ನೆ ನೋಡಿದ್ರಲ್ಲ, ಆ ಒಂದಷ್ಟು ಮಕ್ಕಳು 8 ಜನ ಸೇರಿ ಗ್ರಾಟಿಟ್ಯೂಡ್ ಒಂದೇ ಶಬ್ದವನ್ನ ಅಭ್ಯಾಸ ಮಾಡಿದ್ದಕ್ಕೆ ಆ ನೀರಿನ ಕಣದಲ್ಲಿ ಎಂಥ ವ್ಯತ್ಯಾಸ. ಈಗ ನೀವು 100 ಜನ ಒಂದೇ ಫ್ರೀಕ್ವೆನ್ಸಿಯಲ್ಲಿ
ಆ ಎಷ್ಟು ಅದ್ಭುತ ಸ್ಥಾಯಿಯನ್ನ ತಲುಪಿರು. ಈಗ ಅದನ್ನ ನೀವು ಕಾಪಾಡಿಕೊಳ್ಳೋದು ಮುಖ್ಯ. ನಾನು ಮಂಡಲ ಮಾಡಿದೆ ಮುಗೀತು ಅಲ್ಲ, ನನ್ನ ಮಂಡಲ ಕಂಪ್ಲೀಟ್ ಆಯ್ತು ಅಲ್ಲ. ನೋ, ಈ ಮಂಡಲ ಕಂಪ್ಲೀಟ್ ಆದ್ರೂ ಕೂಡ ನಾವು ಆ ಸ್ಥಿತಿಯನ್ನ, ಆಂತರಿಕ ಸ್ಥಿತಿಯನ್ನ ಯಾವ ರೀತಿ ಸತತವಾಗಿ ಕಪ್ಪು ತುಳುಕದೆ ಕಾಪಾಡಿಕೊಳ್ಳೋದು ಅನ್ನೋದನ್ನ ನಾವು ಸಿದ್ಧಿಸಿಕೊಳ್ಳಬೇಕು. ಪ್ರತಿ ಕ್ಷಣವೂ ಸಿದ್ಧಿಸಿಕೊಳ್ಳಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್ ನಂದೊಂದು ಅನುಭವ ಸರ್. ಹೇಳಿ ಸರ್, ಹೇಳಿ. ಸರ್ ಏನಿಲ್ಲ ಸರ್, ಅವತ್ತ ನೀವ್ ಹೇಳಿದ್ರಲ್ಲ ಸರ್ 10 ನಿಮಿಷ ಆದ್ಮೇಲೆ ಯೂಟ್ಯೂಬ್ ಆಫ್ ಮಾಡ್ಬಿಡಿ ಅಂತೇಳಿ. ಅವತ್ ಏನಾಯ್ತು ಸರ್, ಧ್ಯಾನಕ್ ಕುಂತ ಕೂಡ್ಲೆ ಮನಸ್ಸಿನಾಗ ಏನನ್ನಕತ್ತು, ನಾನ್ ಡೀಪ್ ಧ್ಯಾನಕ್ಕೆ ಹೋಗ್ಬಿಟ್ಟೆ ಅಂದ್ರೆ 10 ನಿಮಿಷ ಆಗಿದ್ದೆ ಹೆಂಗ್ ಗೊತ್ತಾಗುತ್ತಡಿ ಅಂತೇಳಿ ಕಣ್ ತೆಗದೆ ಸರ್. ಕಣ್ ತೆಗೆದು ನೋಡಿದೆ ಸರ್ 25 ನಿಮಿಷ ಆಗಿದೆ. ನಾನ್ ಜಸ್ಟ್ ಧ್ಯಾನಕ್ ಕುಂತೆ ಸರ್. ಕುಂತು ನೀವ್ ಹೇಳಿದ್ ನೆನಪಾಯ್ತು, 10 ನಿಮಿಷ ಆದ ಕೂಡಲೇ ಯೂಟ್ಯೂಬ್ ಆಫ್ ಮಾಡ್ಬೇಕಂತೇಳಿ ಕಣ್ ಮುಚ್ಕೊಂಡ್ ಕುಂದ್ರದ್ ಬೇಡ ಅಂತ ಕಣ್ ತೆಗದೆ. ನೋಡಿದ್ರೆ 25 ನಿಮಿಷ ಆಗಿದೆ ಸರ್. ನನ್ಗೊಮ್ಮೆ ಮೈ ಜುಮ್ ಅಂತ, ಏನಪ್ಪಾ ಇದು, ಈ ಮಂಡಲ ಧ್ಯಾನದೊಳಗೆ ಏನಿದೆ, ಇದು ಏನೋ ಇದೆ ಇದ್ರೊಳಗ. ಯಾಕಂದ್ರ ನನ್ ಜಸ್ಟ್ ಕಣ್ಣು ಮುಚ್ಚಿದ ಕಣ್ ತೆಗದ್ರೆ 25 ನಿಮಿಷ ಆಗಿದೆ ಅಂದ್ರ ಏನೋ ಇದೆ ಅಂತೇಳಿ ಮೈಯೆಲ್ಲ ರೋಮಾಂಚನಾಗಿ ಕುಂತೆ ಸರ್. ಒಂದ್ 5 ನಿಮಿಷದೊಳಗಡೆ ಒಂದು ಬೆಳಕಿನ ಕಿರಣ ಬಂದು ನಮ್ಮ ಮನಿ ಮುಂದ್ಗಡೆ ಬಾಗಲ್ ಮುಂದ್ ಬಿತ್ತು ಸರ್ ಬೆಳಕಿನ ಕಿರಣ. ಆ ಬಿದ್ದಂತ ಕಿರಣ ಏನಾಯ್ತಂದ್ರ ಸರ್, ಪ್ರಜ್ವಲಿಸ್ತಾ ದೊಡ್ಡದಾಗ್ತಾ ನಮ್ ಮನಿಯಷ್ಟ್ ಹೈಟ್ ಸರ್, ಪ್ರಕಾಶಮಾನವಾದ ಬೆಳಕು ನಮ್ ಮನಿಯಷ್ಟ್ ಹೈಟ್ ಆಯ್ತು. ಅದಾದ್ಮೇಲೆ ಸ್ವಲ್ಪ ಹೊತ್ನಾಗ ಏನಾಯ್ತು ಅಂದ್ರ, ನೀನೇ ಬ್ರಹ್ಮರ್ಷಿ ಆಗಿದೀಯಾ ಅಂತ ಹೇಳಿ ಬರಾಕೈತಿ ಸರ್. ನಾನ್ ಏನೋ ಬಿಡ ಅಂತೇಳಿ ಅಷ್ಟದಕ್ಕೆ ನಾನು ಲಕ್ಷ್ಯ ಕೊಡ್ಲಿಲ್ಲ ಸರ್. ಮತ್ ಸ್ವಲ್ಪ ಹೊತ್ತಾದ್ಮೇಲೆ ನೀನೇ ಬ್ರಹ್ಮರ್ಷಿ ಆಗಿದೀಯಾ, ಬ್ರಹ್ಮರ್ಷಿ ಪಿತಾಮಹ ನೀನೇ ಆಗಿದ್ಯಾ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯೂ ಕೂಡ ನೀನೇ ಆಗಿದೆ ಅಂತ ಈ ತರ ಇಂಟ್ಯೂಷನ್ ಬಂತು ಸರ್. ಎಸ್ ಸರ್, ಕಂಗ್ರಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಸರ್. ನಾವೆಲ್ಲರೂ ಯಾವ ಗುರಿಯಿಂದ ಇದೀವಿ ಹೇಳಿ? ಏಕೈಕ ಗುರಿ ಏನು? ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಆ ಪರಂಜ್ಯೋತಿಯನ್ನ, ಆ ಪರಮ ಸ್ಥಾಯಿಯನ್ನ, ಆ ಪರಮ ಪ್ರಕಾಶವನ್ನ ನಾವು ಹೊಂದಬೇಕು. ಅದು ಬಿಟ್ರೆ ನಮ್ಗೆ ಬೇರೆ ಯಾವುದಕ್ಕೂ ರಾಜಿ ಇಲ್ಲ. ಪಡ್ಕೊಂಡ್ರೆ ಕೊಹಿನೂರೇ ಪಡ್ಕೋಬೇಕು, ಮಿಕ್ಕಿದ್ದಕ್ಕೆ ರಾಜಿ ಇಲ್ಲ. ಆದ್ರೆ 24 ಕ್ಯಾರೆಟ್ ಅಪರಂಜಿಯೇ ಆಗ್ಬೇಕು, ಮಿಕ್ಕ ಯಾವುದೇ ಲೋಹದ ಸ್ಥಿತಿ ನಮಗೆ ರಾಜಿ ಇಲ್ಲ ಅನ್ನೋ ಫೈನಲ್ ಮೋಸ್ಟ್ ಸ್ಟೇಜ್ಗೆ ಬಂದಿದ್ದೀವಿ. ಮತ್ತೆ ಒಬ್ಬರೇ ಅಲ್ಲ, ಇಡೀ ಸಮೂಹ. ಈ ಸಮೂಹದ ಫಲ ಏನಾಗ್ತಾ ಇದೆ ಮಾಸ್ಟರ್ಸ್? ಸರ್ ಏನ್ ಶೇರ್ ಮಾಡಿದ್ರು? ಎಸ್, ಇವತ್ತು ನೀನು ಅದೇ ಆಗಿದೀಯಾ. ಯಾವ ಕಾನ್ಸಿಯಸ್ ನಿಂದ ಕುಂತಿದೀಯೋ ನೀನು ಅದೇ ಕಾನ್ಸಿಯಸ್ ಆಗಿದೀಯಾ. ಮಾಸ್ಟರ್ಸ್, ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ಸರ್ಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರೋ ಈ ಸ್ಥಿತಿಯ ದಿವಸ ನಿಮ್ಗೆ ಹೇಳಿದ್ರೆ, ಯಾಕೆಂದ್ರೆ ಸರ್ ನಮ್ಗದ ಅನುಭವ ಆಗಿರೋದಿಲ್ಲ ಅನ್ನುವಂತ ಸ್ಥಿತಿ ಇರುತ್ತೆ. ನೀವೆಲ್ಲರೂ ಅದೇ ಅನುಭವವನ್ನ ಹೊಂದಿದ್ದೀರಿ. ನಿಮ್ಮಿಂದ ಒಂದು ಆ ಪರಂಜ್ಯೋತಿಯ ಸುತ್ತ ಒಂದು ಸ್ಥಾಯಿಯಾಗಿ ಒಂದು ರಿಂಗ್ ಫಾರ್ಮೇಶನ್ ಆಗಿ ಪ್ರತಿಯೊಬ್ಬರು ಆ ಸ್ಥಾಯಿಯಲ್ಲಿ ಉಳ್ಕೊಂಡಿದ್ದಾರೆ. ಪ್ರತಿಯೊಬ್ಬರೂ ಅದು ಎಂತ ರಿಂಗ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಶನಿ ಗ್ರಹಕ್ಕೆ ಸುತ್ತ ಒಂದು ರಿಂಗ್ ಇದೆ. ಯಾಕಂದ್ರೆ ಶನಿ ಗ್ರಹದ ಗುರುತ್ವಾಕರ್ಷಣಕ್ಕೆ ಕರೆಕ್ಟ್ ಫಿಟ್ ಆಗಿ ಆ ಕಣಗಳೆಲ್ಲ ಅಲ್ಲಿ ಸೇರ್ಕೊಂಡಿದೆ. ಹಾಗೆ ನೀವೆಲ್ಲ ಆ ಪರಮ ಚೈತನ್ಯದ ಗುರುತ್ವಾಕರ್ಷಣಕ್ಕೆ ಫಿಟ್ ಆಗಿ ಸೇರ್ಕೊಂಡು ಒಂದು ಬೆಳಕಿನ ರಿಂಗವಾಗಿ, ಆ ರಿಂಗಲ್ಲಿ ಬರ್ಬೇಕಂದ್ರೆ ಒಂದೇ, ಅಲ್ಲಿ ಅದಕ್ಕೆ ಟಚ್ ಆದ್ರೆ ಸಂಪೂರ್ಣ ಏನು ತಮ್ಮ ಅಸ್ತಿತ್ವ ಕಳ್ಕೊಂಡು ಆಚೆ ಹೋಗ್ಬೇಕು, ಇಲ್ಲ ಸಂಪೂರ್ಣವಾಗಿ ತಮ್ಮ ಅಸ್ತಿತ್ವ ಕಳ್ಕೊಂಡು ಆ ಪರಮ ಬೆಳಕಿನ ಸ್ಥಾಯಿಯಲ್ಲಿ.
ಇದು ನೀವು ಸಾಧಿಸಿರೋ ಸಾಧನೆ ಮಾಸ್ಟರ್ಸ್. ಇನ್ನ ಈ ಸಾಧನೆಯನ್ನ ಸಾಧಿಸಿದ್ಮೇಲೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಈ ಸ್ಥಾಯಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಈ ಸ್ಥಾಯಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ವಿಚಾರ ಮಾಡಿದ್ರೆ ಪತ್ರಿಜಿಯವರಂತಾನೆ ವಿಚಾರ ಮಾಡ್ಬೇಕು, ಮಾತಾಡಿದ್ರೆ ಪತ್ರಿಜಿಯವರಂತಾನೆ ಮಾತಾಡ್ಬೇಕು, ನಮ್ಮ ಕೃತಿ ಇದ್ರೆ ಪತ್ರಿಜಿ ಅಂತಾನೆ. ಈ ಸ್ಥಾಯಿಯಾಗಿ ನಮ್ಮನ್ನ ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋದು ಸಾಧ್ಯ ಇದೆ. ಈ ಭೂಮಿ ಮೇಲೆ ಈ ಫ್ರೀಕ್ವೆನ್ಸಿಯನ್ನ ತರೋದಕ್ಕೆ ಇದು ಒಂದು ಮೈಲುಗಲ್ಲು. ಓಕೆ, ನಿಮಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಎಲ್ಲರೂ ಜೋರಾಗಿ ಚಪ್ಪಾಳೆ ಹಾಕಿ, ಮೂವರು ಮಾಸ್ಟರ್ಸ್ಗೆ. ಅದರಲ್ಲೂ ಕ್ಲಿಯರ್ ಆಗಿ ನೀನೇ ಕ್ಲಿಯರ್ ಆಗಿ ಎಲ್ಲರೂ ಕಾಂಗ್ರ್ಯಾಚುಲೇಷನ್ಸ್ಗೆ ಪಾತ್ರ. ಎಲ್ಲರೂ ಕಾಂಗ್ರ್ಯಾಚುಲೇಷನ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಗೌರಾದೇವಿ ಮೇಡಮ್. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಅದೇ ಸರ್, ಮಂಡಲ ಧ್ಯಾನ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸರ್. ಪ್ರಾರಂಭದ 3-4 ದಿವಸ ಅಂತೂ ಅದ್ಭುತ ಅನಿಸಿತ್ತು. ಅದೇ ಸ್ಥಿತಿ ಮೇಂಟೈನ್ ಆಗ್ತಾ ಇದೆ. ಈಗ ಎಲ್ಲರ ಬಾಯಿಂದ ಕೇಳಿದ್ರು ಒಂದು ಸಮಸ್ಥಿತಿಯ ಅನುಭವ ಏನಂತ ಇದ್ದೀರಲ್ಲ, ಅದೇ ಅನುಭವ ನನಗೂ ಆಗ್ತಾ ಇದೆ ಸರ್. ತುಂಬಾ ಚೆನ್ನಾಗಿದೆ. ಗ್ರೇಟ್ ಮೇಡಮ್, ಗ್ರೇಟ್. ಒಂದು ಈ ಸ್ಥಾಯಿಯನ್ನ ನಾವು ಯಾವಾಗ ಅನುಭವಿಸೋದಕ್ಕೆ ಸಾಧ್ಯ ಇದೆ ಮೇಡಮ್? ನಮ್ಮನ್ನ ನಾವು ಜೀರೋ ಮಾಡ್ಕೊಂಡಾಗ. ಎಸ್ ಸರ್. ನಮ್ಮನ್ನ ನಾವು ಜೀರೋ ಮಾಡ್ಕೊಳ್ಳದೆ ಇದ್ರೆ ನಮ್ಮದೇ ಆದ ಆಲೋಚನೆಗಳು, ನಮ್ಮದೇ ಆದ ಬಯಕೆಗಳು, ನಮ್ಮದೇ ಆದ ಇಚ್ಛೆಗಳ ಫ್ರೀಕ್ವೆನ್ಸಿಯಲ್ಲೇನೆ ಇರ್ತೀವಿ. ಅದನ್ನ ತ್ಯಾಗ ಮಾಡೋದಕ್ಕೆ ಸ್ವಲ್ಪ ಎನರ್ಜಿ ಬೇಕು. ಕರೆಕ್ಟ್ ಸರ್. ನೀವು ಕೈಯಲ್ಲಿ ಒಂದು ಲಗೇಜ್ ಇಟ್ಕೊಂಡಿದ್ದೀರಿ, ಲಗೇಜ್ ಇದೆ ಸರ್. ಅದನ್ನ ಬಿಟ್ಟು ಬಿಡೋದಕ್ಕೆ ನಿಮ್ಗೆ ಒಂದು ಸಂಕಲ್ಪ ಬೇಕು. ಇದನ್ನ ನಾನು ಬಿಡ್ತೀನಿ. ಆವಾಗ ನೀವು ಹೈಯರ್ ಫ್ರೀಕ್ವೆನ್ಸಿಗೆ ಬರ್ತೀರಿ. ಕರೆಕ್ಟ್ ಸರ್. ಎಲ್ಲರೂ ಒಂದೊಂದು ಮೂಟೆಯನ್ನು ಹೊತ್ಕೊಂಡಿದ್ದೀರಿ, ಎಲ್ಲರಿಗೂ ಒಂದೊಂದು ಲಗೇಜ್ ಅನ್ನು ಹೊತ್ಕೊಂಡಿದ್ದೀರಿ. ಅದನ್ನ ಬಿಟ್ಟಾಗ ಒಂದು ಸಮಶ್ರುತಿಯಲ್ಲಿ ಬರ್ತೀರಿ. ಬಿಡದೇ ಇದ್ರೆ ನೋ ಪ್ರಾಬ್ಲಮ್. ಇದಕ್ಕಿಂತ ಮುಂಚೆನೂ ನಾವು 11 ದಿನದ ಹಿಂದೆನೂ ಧ್ಯಾನ ಮಾಡ್ತಾ ಇದ್ವಿ. ಬಟ್ ಎಲ್ಲರೂ ತಮ್ಮ ಫ್ರೀಕ್ವೆನ್ಸಿಯಲ್ಲಿ ಇದ್ರು. ತಮ್ಮ ಫ್ರೀಕ್ವೆನ್ಸಿ ಧ್ಯಾನಕ್ಕೆ ಕುತ್ಕೊಳ್ಳೋದು, ತಮ್ಮದೇ ಆದ ಒಂದು ಆಲೋಚನೆ, ತಮ್ಮದೇ ಆದ ಒಂದು ಮ್ಯಾನಿಫೆಸ್ಟೇಷನ್, ಮತ್ತೆ ವಾಪಸ್ ಬರೋದು, ಮತ್ತೆ ಜೀರೋ ಆಗೋದು, ಮತ್ತೆ ಜೀರೋ ಆಗೋದಕ್ಕೆ ಪ್ರಯತ್ನ ಮಾಡೋದು, ಮತ್ತೆ ವಾಪಸ್ ಹೋಗೋದು. ಈ ಫ್ರೀಕ್ವೆನ್ಸಿಲಿ ಎಲ್ಲರೂ ಇದ್ರು. ಬಟ್ ಈಗೇನಾಯ್ತು ಅಂದ್ರೆ, ನಿಮ್ಗೆ ಒಳಗಡೆ ಎಂಟ್ರಿ ಹೊಡಿಬೇಕಾದ್ರೇನೆ ನಿಮ್ಮ ಲಗೇಜ್ ಅಲ್ಲಿಟ್ಟು ಇಲ್ಲಿ ಬನ್ನಿ, ಆ ಲಗೇಜ್ ಇಟ್ರೇನೆ ಇಲ್ಲಿ ಬನ್ನಿ ಅಂದಾಗ ಎಲ್ಲರೂ ಲಗೇಜ್ ಇಟ್ಟು ಬರೋದಕ್ಕೆ ರೆಡಿನೂ ಆದ್ರು. ಮ್ಯಾಜಿಕ್ ಅಂದ್ರೆ ಇನ್ನೂ ಹೆಚ್ಚು ಜನ ನಾವು ಕೂಡ ಲಗೇಜ್ ಇಟ್ಟು ಬರ್ತೀವಿ ಅಂತ ಇನ್ನೂ ಮಲ್ಟಿಪಲ್ ಜನ ಯೂಟ್ಯೂಬ್ ಅಲ್ಲಿ ಪ್ಲಸ್ ಈ ಜೂಮ್ ಅಲ್ಲಿ ಫುಲ್ ಪ್ಯಾಕ್ ಆಗಿ ನಾವು ಕೂಡ ಲಗೇಜ್ ಇಟ್ಟು ಬರ್ತೀವಿ, ನಮಗೂ ವೈಯಕ್ತಿಕ ಲಗೇಜ್ ಬೇಡ ಅಂತ. ಇದು ಯಾಕೆ ಅಂದ್ರೆ, ಒಂದು ಅಷ್ಟಸ್ ಇನ್ನೂ ನಮ್ಗೆ 31 ದಿನ ಇದೆ. ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಒಮ್ಮೆ ಸರ್ ಹತ್ರ ಪಗೋಡದಲ್ಲಿ ಇದ್ವಿ. ಇದನ್ನ ನಿಮ್ಗೆ ಹೇಳಿದಿನಿಲ್ಲ ಗೊತ್ತಿಲ್ಲ. ಆಮೇಲೆ ಒಂದು ಆಲೋಚನೆ ಬಂತು. ಆಮೇಲೆ ಯಾವತ್ತು ಸರ್ ಹೊರಗಡೆ ಬಂದು, ಅಲ್ಲಿ ಒಂದು ಲಾಫಿಂಗ್ ಬುದ್ಧ ಇದೆ ವೈಟ್ ಪಗೋಡ ಹತ್ರ, ನೀವು ನೋಡಿರ್ಬೋದು. ಒಂದು ಸಣ್ಣ ಗಾರ್ಡನ್, ಆ ಗಾರ್ಡನ್ ಅಲ್ಲಿ ಒಂದು ಲಾಫಿಂಗ್ ಬುದ್ಧ ಸ್ಟ್ಯಾಚ್ಯೂ ಇದೆ. ಇಷ್ಟು ವರ್ಷದಲ್ಲಿ ನಾವ್ಯಾರು ಸರ್ ಅಲ್ಲಿ ಬಂದು ಎಲ್ಲರನ್ನೂ ಧ್ಯಾನಕ್ಕೆ ಕುಣಿಸಿದ್ದು ಸಾಮಾನ್ಯವಾಗಿ ನಾವ್ಯಾರು ನೋಡಿ. ಬಟ್ ಅವತ್ತು ಏನ್ ಮಾಡಿದ್ರು ಅಂದ್ರೆ, ಸಾರು ಬನ್ನಿ ಧ್ಯಾನಕ್ಕೆ ಕುತ್ಕೊಳ್ಳೋಣ.
ಏನಾಯ್ತು? ಆ ಕೊಳಲನ್ನ ಮಾಡಿದ್ರು. ಅಲ್ಲಿ ನಾನು ಕೂತಿದ್ನಲ್ಲ, ನೋಡಿದೆ ಮಾಸ್ಟರ್ಸ್ ಯಾಕೆ ಈ ಧ್ಯಾನ ಮಾಡಿಸೋದು ಅಂದ್ರೆ ಈ ಮಾತಾಡ್ತೆ. ನಾನು ವೈಯಕ್ತಿಕ ಸ್ಥಿತಿಯಲ್ಲಿದ್ದೆ. ನನಗೆಲ್ಲ ವಜ್ರಖಚಿತವಾದ ಬಟ್ಟೆಗಳು, ವಜ್ರಖಚಿತವಾದ ಸ್ಥಿತಿ. ಆದ್ರೆ ಪತ್ರಿಜಿಯವರು ಇದ್ರಲ್ಲ, ಅವರು ಪರಮ ಪ್ರಕಾಶ ಸ್ಥಿತಿ. ನಾನು ಎಲ್ಲ ವಜ್ರಖಚಿತವಾದ ಏಕ್ದಮ್ ಹೀರೋಯಿಕ್ ಇದರಲ್ಲಿ ಇದ್ದೀನಿ. ಬಟ್ ಒಳಗಡೆ ಪತ್ರಿಜಿಯವರಂತ ಪರಮ ಚೈತನ್ಯ ಪರಂಜ್ಯೋತಿ ಇಲ್ಲ. ಸ್ವಲ್ಪ ಏನಂತಾರೆ, ಕಲುಷಿತ ಇದೆ. ಛೇ, ಇದೆಂತದು ನನಗೆ, ನನ್ಗಿದೆಲ್ಲ ಯಾಕೆ ವಜ್ರಖಚಿತ ಬೇಕು, ನನಗೆ ಆ ಪರಮ ಜ್ಯೋತಿ ಸ್ಥಿತಿ ಬೇಕು ಅಂದು ಒಂದು ಥಾಟ್ ಬಂತು ಮಾಸ್ಟರ್ಸ್ ನನಗೆ. ಐ ಡೋಂಟ್ ವಾಂಟ್ ಇಂಡಿವಿಜುವಲ್ ಐಡೆಂಟಿಟಿ ಅಂತ ಅಂದೆ. ಆವಾಗ ನನ್ನ ಒಳಗಿನ ಆ ಚೈತನ್ಯ ಕಲುಷಿತವಾದ ಸ್ಥಿತಿಯಲ್ಲಿ ಇತ್ತು, ಅಥವಾ ತುಂಬಾ ಕಲುಷಿತ ಅಂತ ಹೇಳ್ಬೋದು. ಒಳಗಡೆ ಇಂಥ ಕಲುಷಿತ, ಒಳಗಡೆ ಹೊರಗಡೆ ವಜ್ರಖಚಿತ ಪೋಸು, ಇದ್ಯಾದಕ್ಕೆ ಬೇಕು ನನಗೆ ಸ್ಥಿತಿ ಅಂತ ನಾನು ವೈಯಕ್ತಿಕ ಐಡೆಂಟಿಟಿಯನ್ನ ಜೀರೋ ಮಾಡಿದೆ ಮಾಸ್ಟರ್ಸ್. ನನಗಿದು ಬೇಕಾಗಿಲ್ಲ. ನನ್ನ ಹೊರಗಡೆ ಇಂಥ ಪೋಸ್ ಕೊಡೋದು ಬೇಕಾಗಿಲ್ಲ, ನನ್ಗೆ ಹೊರಗಡೆ ಇಂಥ ಹೀರೋಗಿರಿ ಬೇಕಾಗಿಲ್ಲ, ಹೊರಗಡೆ ಇಂಥ ರಾಜ ಪದವಿ ಬೇಕಾಗಿಲ್ಲ. ನನಗೆ ಒಳಗಡೆ ಆ ಪರಂಜ್ಯೋತಿ ಸ್ಥಿತಿ, ನನಗೆ ವೈಯಕ್ತಿಕ ಐಡೆಂಟಿಟಿ ಬೇಡ, ಆ ಪರಮ ಚೈತನ್ಯ ಸ್ಥಿತಿ ನನಗೆ ಬೇಕು ಅಂತ ನಾನು ಅನ್ಕೊಂಡೆ ಮಾಸ್ಟರ್ಸ್. ಥಟ್ ಅಂತ ನಾನು ಆ ಪರಮ ಚೈತನ್ಯದಲ್ಲಿ ಬಂದೆ. ನನ್ನ ವೈಯಕ್ತಿಕ ಐಡೆಂಟಿಟಿಯನ್ನ ವ್ಯಾನಿಷ್ ಮಾಡಿ, ಅವತ್ತು ಮಾಡಿರೋದನ್ನ ಆಮೇಲೆ ಈ 11 ದಿನದ ಹಿಂದೆ ಎಲ್ಲರಿಗೂ ಒಂದು, ನಿಮ್ಗೆ ಹೇಳಿದ್ನಲ್ಲ, ಬುದ್ಧ ಪೂರ್ಣಿಮಾ ನಂತರ ಒಂದು ಸೆಷನ್ ಮಾಡೋಣ ಅಂತ, ಒಂದೇನೋ ಬೇರೆ ಸೆಷನ್ ಮಾಡೋದಕ್ಕೆ ಹೊರಟಿದ್ವಿ. ಆವಾಗ ಈ ಕಾನ್ಸೆಪ್ಟ್ ಬಂದು, ಅದೇನಂತಾರಲ್ಲ, ಆ ಕಾನ್ಸಿಯಸ್ನೆಸ್ ಬಂದು ಈ ಕ್ಲಾಸ್ ಮಾಡಿದ್ದು ಮಾಸ್ಟರ್ಸ್. ಈ ಕ್ಲಾಸು ನಾನು ಮಾಡಿದ್ದಲ್ಲ, ಈ ಮಂಡಲ ಧ್ಯಾನ ನಾನು ಮಾಡಿದ್ದಲ್ಲ. ಆ ಇಂಡಿವಿಜುವಲ್ ಕಾನ್ಸಿಯಸ್ನೆಸ್ ಅನ್ನ ನಾನು ಅದನ್ನ ಕಂಪ್ಲೀಟ್ ಅದನ್ನ ವ್ಯಾನಿಷ್ ಮಾಡಿ ಆ ಚೈತನ್ಯ ಸ್ಥಿತಿಗೆ ಬಂದಿದ್ನು. ಆ ಚೈತನ್ಯ ಪರಮ ಚೈತನ್ಯ ಸ್ಥಿತಿ ಈ ಕ್ಲಾಸ್ ಮಾಡಿದ್ದು. ಯಾರು ತಮ್ಮ ವೈಯಕ್ತಿಕ ಲಗೇಜ್ ಅನ್ನು ಬಿಟ್ಟು ಒಳಗಡೆ ಬರೋದಕ್ಕೆ ರೆಡಿ ಇದ್ದಾರೋ ಅವರಿಗೆ ಈ ಕ್ಲಾಸಿನ ಒಂದು ಸ್ಥಾಯಿ ಅರ್ಥವಾಗುತ್ತದೆ ಮಾಸ್ಟರ್ಸ್. ನಮಗೆ ಯಾರಿಗೂ ವೈಯಕ್ತಿಕ ಐಡೆಂಟಿಟಿ ಅವಶ್ಯಕತೆ ಇಲ್ಲ. ನಮಗೆ ವೈಯಕ್ತಿಕ ಐಡೆಂಟಿಟಿ ಬೇಡ. ನಮಗೆ ಆ ಪರಮ ಚೈತನ್ಯ ಸ್ಥಿತಿ ಬೇಕು. ಆ ಪರಮ ಚೈತನ್ಯ ಸ್ಥಿತಿಯಲ್ಲಿ ನಾವು ಒಂದಾಗಿರ್ಬೇಕು, ನೋ ಇಂಡಿವಿಜುವಲ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಸ್, ಜಯಶ್ರೀ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರಿ, ಮತ್ತೆ ವಾಪಸ್ ಹೋದ್ರಿ. ಶನಿವಾರ ಸ್ಕೂಲ್ಗೆ ಬೇಗ ರೆಡಿ ಆಗ್ಬೇಕು ಅಂತ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಸರ್, ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ತೆ. ಕುಂದಗೋಳ ಸರ್, ನಿಮಗೂ ನಮಸ್ತೆ. ಸರ್, ನನಗೆ ಈ ಮಂಡಲ ಧ್ಯಾನ ಪ್ರತಿದಿನನೂ ಕೂಡ ಅದ್ಭುತವಾಗಿ ನಡೀತಾ ಇದೆ ಸರ್. ಇವತ್ತಿನ ದಿನ ಏನಾಯ್ತು ಅಂತಂದ್ರೆ ಫುಲ್ ಒಂದು ದೊಡ್ಡ ಪ್ರಜ್ವಲಿಸುವ ಜ್ಯೋತಿ ಇತ್ರಿ ಸರ್ ಸೆಂಟ್ರದೊಳಗ್ರಿ. ಆಮೇಲೆ ಎಲ್ಲ ಸುತ್ತಲೂ ನಾವು ಧ್ಯಾನಿಗಳು ಕುಂತ್ಕೊಂಡಿದ್ದೀವ್ರಿ ಸರ್. ಧ್ಯಾನಿಗಳು ಕುತ್ಕೊಂಡಿದ್ದೀವ್ರಿ. ನೀವು ಮಂಡಲ ಧ್ಯಾನ ಮುಗಿಯು ಅಷ್ಟ್ರೊಳಗನ ರೀ ಆ ಸಾಂಗ್ ಹತ್ತುಕ ನಾವೆಲ್ಲರೂ ಆ ಪ್ರಜ್ವಲಿಸಿರುವಂತ ಜ್ಯೋತಿ ಹಾಗೆ ನಾವು ಎಲ್ಲರೂ ಜ್ಯೋತಿ ಆಗ್ಬಿಟ್ಟಿವ್ರಿ ಸರ್. ನೀನು ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿ. ಅರ್ಥ ಆಯ್ತಾ ಮೇಡಮ್? ನಿಮಗೆ ಇನ್ನೂ ಏನ್ ಅರ್ಥ ಆಯ್ತಂದ್ರೆ, ನಾವು ಎಲ್ಲರೂ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿ. ಎಸ್ ಸರ್, ನನ್ಗ ಆ ತರ ವಾಣಿನೂ ಬಂತ್ರಿ ಸರ್. ನೀನು ಜ್ಯೋತಿ, ನೀವು ಜ್ಯೋತಿ, ಈ ರೀತಿ ವಾಣಿ ಬಂತ್ರಿ ಸರ್. ನೀನು ಜ್ಯೋತಿ, ನೀವು ಜ್ಯೋತಿ. ಹ್ಞೂನ್ರಿ ಮಾಸ್ಟರ್ಸ್ 10 ದಿನಗಳಲ್ಲಿ ಅದನ್ನ ಸಾಧಿಸಿದಿರಿ. ಹೋದ್ವಾರ ಆಲ್ರೆಡಿ ನೀವು ಅದನ್ನ ಸಾಧಿಸಿದಿರಿ, ಬಟ್ ಇವತ್ತು ಅದನ್ನ ಮೇಡಮ್ ಅವರು ಕಂಡು
ಆ ಒಂದು ಜ್ಯೋತಿಯ ಸುತ್ತ ಇರುವಂತ ನೀವು ಸ್ಥಾಯಿಯಲ್ಲಿರೋರು ಜ್ಯೋತಿಗಳಾಗ್ಬಿಟ್ರಿ. ಈಗ ಆ ರಿಂಗ್ ಕೂಡ ಆ ಇದ್ರೊಳಗೆ ಬಂದಂಗೆ, ಆ ಪರಂಜ್ಯೋತಿ ಒಳಗೆ ಬಂದಂಗೆ. ಕಂಗ್ರಾಚುಲೇಷನ್ಸ್ ಮಾಸ್ಟರ್ಸ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಮಾಸ್ಟರ್ಸ್ ನೋಡಿದ್ರ? ಎಸ್. ಸಿನಿಮಾ ನೋಡೋದಕ್ಕೆ ಕೊಟ್ಟಿದ್ವಿ. ಅದರಲ್ಲಿ ಬುದ್ಧ ಒಂದ್ ಮಾತು ಹೇಳ್ತಾನೆ, ಎಲ್ಲರೂ ನಾನು 2,500 ವರ್ಷದ ನಂತರ ನಾನು ಜನ್ಮ ತಗೊಳ್ತೀನಿ ಅಂದಾಗ ನಾವು ಬರ್ತೀವಿ ಅಂತ ಹೇಳಿದಾಗ ಬುದ್ಧ ಒಂದ್ ಮಾತು ಹೇಳ್ತಾನೆ, ಇಲ್ಲ ನಾನು ಬೇರೆಯವರಿಗೆ ಈಗಾಗಲೇ ಅದನ್ನ ಪ್ರಾಮಿಸ್ ಮಾಡಿದ್ದೀನಿ, ಅವರು ಬೇರೆ ಯುಗದಲ್ಲಿ ನನ್ನೊಂದಿಗೆ ಇನ್ನೂ ಅದ್ಭುತವಾದ ಸ್ಥಾಯಿಯಲ್ಲಿ ಕೆಲಸ ಮಾಡಿದವರಿಗೆ ಆ ಅವಕಾಶ ಕೊಡ್ತಾ ಇದ್ದೀನಿ, ನಿಮಗೆ ಸದ್ಯಕ್ಕೆ ಆ ಅವಕಾಶ ಇಲ್ಲ ಅಂತ ಬುದ್ಧ ಹೇಳ್ತಾರೆ. ಈ 2012 ನಂತರ ಈ ಯುಗ ಪರಿವರ್ತನೆಯ ಸ್ಥಿತಿ ನಡೀತಾ ಇದೆಯಲ್ಲ ಮಾಸ್ಟರ್ಸ್, ಇಲ್ಲಿ ಬಂದು ಈ ಮಹಾ ಯಜ್ಞದಲ್ಲಿ, ಈ ಧ್ಯಾನ ಮಹಾಚಕ್ರದಲ್ಲಿ, ಈ ಮಹಾಸ್ಥಿತಿಯಲ್ಲಿ ಪಾಲ್ಗೊಳ್ಳುವಂತ ಮಾಸ್ಟರ್ಸ್ ನೀವ್ ಯಾರು ಇದೀರೋ, ನೀವೆಲ್ಲ ಅಸಾಮಾನ್ಯವಾಗಿ ಆ ಟೀಮಲ್ಲಿ ಕೆಲಸ ಮಾಡಿದವರು. ಈಗ ಈ ಯುಗ ಚಕ್ರ ಪರಿವರ್ತನೆಯ ಸ್ಥಿತಿಯಲ್ಲಿ ನೀವು ಬಂದು ಕೆಲಸ ಮಾಡ್ತಾ ಇದ್ದೀರಿ. ಇನ್ನು ಈ ಗ್ರೂಪಿನ ವಿಶೇಷತೆ ಏನು ಅಂದ್ರೆ, ಎಲ್ಲರಲ್ಲೂ ಎಲ್ಲಾ ಗ್ರೂಪ್ ಇದೆ, ಬಟ್ ಎಲ್ಲರಲ್ಲೂ ಕೊಂಚ ಇಂಡಿವಿಜುವಾಲಿಟಿ. ನಮಗೂ 11 ದಿನದ ಹಿಂದೆ ಇತ್ತದು, ಬಟ್ ಈಗ ನೋ, ನಾವೀಗ ಟೋಟಲ್ ಒನ್ ಕಾನ್ಸಿಯಸ್ನೆಸ್, ಟೋಟಲ್ ಒನ್ನೆಸ್, ಟೋಟಲ್ ಪರಂಜ್ಯೋತಿಯ ಸ್ಥಿತಿ ಅನ್ನೋ ಸ್ಥಾಯಿಗೆ ಬಂದಿದೀವಲ್ಲ. ನನಗೆ ಇಂಡಿವಿಜುವಲ್ ಐಡೆಂಟಿಟಿ ಬೇಡ ಅನ್ನೋ ಸ್ಥಾಯಿಗೆ ಬಂದಿದೀವಲ್ಲ ಮಾಸ್ಟರ್ಸ್, ಇದು ಸರ್ವಶ್ರೇಷ್ಠ ಸ್ಥಿತಿ, ಸರ್ವಶ್ರೇಷ್ಠ ಸ್ಥಿತಿ. ಅದರಲ್ಲಿ ತುಂಬಾ ಪಿರಮಿಡ್ ಸ್ಟ್ರಕ್ಚರ್ಸ್ ಸರ್, ಮತ್ತೆ ಆ ಯುಗ ಪರಿವರ್ತನೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಮಾಸ್ಟರ್ಸ್ ರೂಪ. ಯಾಕೆಂದ್ರೆ ನಾವು ಅಟ್ಲಾಂಟಿಸ್ ಯುಗದಲ್ಲಿ ಇದ್ವಿ ಮಾಸ್ಟರ್ಸ್, ಆ ರೂಪದಲ್ಲಿ. ಅವಾಗ ಒಂಚೂರು ನಮ್ಮಿಂದ ತಪ್ಪಾಗಿದೆ, ನಮ್ಮಲ್ಲಿ ಪರಮ ಶಕ್ತಿ ಬಂದಿತ್ತು ಅವಾಗ. ಎಂತ ಶಕ್ತಿ ಅಂದ್ರೆ ಲೆಕ್ಕವೇ ಇಲ್ಲದಷ್ಟು ಶಕ್ತಿ. ಏನ್ ಬೇಕಾದ್ರೂ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಏನ್ ಬೇಕಾದ್ರೂ ಮಾಡುವಂತ ಸ್ಥಿತಿ, ಅಂತ ಅದ್ಭುತವಾದ ಟೆಕ್ನಾಲಜಿ ಎಲ್ಲ. ಅವಾಗ ಸ್ವಲ್ಪ ನಮ್ಮಲ್ಲೇ ಫೈಟ್ ಮಾಡ್ಕೊಂಡು ಇಡೀ ನಾಗರಿಕತೆಯನ್ನೇ ನಾಶ ಮಾಡಿ ಶಕ್ತಿಯ ದುರುಪಯೋಗ ಮಾಡಿ, ಈಗ ಆ ಅಟ್ಲಾಂಟಿಸ್ ಯುಗದ ಆ ಪುನಃ ವೈಭವವನ್ನ ಅದನ್ನ ಮರಳಿ ತಂದು ಪ್ರತಿಷ್ಠಾಪಿಸಿ ನಾವು ಜಾಗ ಬಿಡಬೇಕಾ, ಜಾಗ ಖಾಲಿ ಮಾಡಬೇಕಾದ ಸಮಯ ಮಾಸ್ಟರ್ಸ್. ನಾವು ಮಾಡಿದ ತಪ್ಪನ್ನ ನಾವು ತಿದ್ಕೊಂಡು ಜಾಗ ಖಾಲಿ ಮಾಡಬೇಕಾದ ಸ್ಥಿತಿ, ಇಲ್ಲಿಂದ ಹೊರಡಬೇಕಾದ ಸ್ಥಿತಿ. ಹೀಗಾಗಿ ಈಗ ಒಂದು ಬಂದಿರೋ ಥಾಟ್ ಏನು ಅಂದ್ರೆ ಒನ್ನೆಸ್, ನೋ ಇಂಡಿವಿಜುವಲ್ ಐಡೆಂಟಿಟಿ. ಇಂಡಿವಿಜುವಲ್ ಐಡೆಂಟಿಟಿ ಬಂದ್ರೆ ಶಕ್ತಿ ಪ್ರದರ್ಶನ, ಇಲ್ಲಿ ಶಕ್ತಿ ಪ್ರದರ್ಶನ ಇಲ್ಲ. ಆ ಒಂದು ಪರಮ ಸೇವೆ ಇದೆ, ಒಂದು ಹೈಯೆಸ್ಟ್ ಫ್ರೀಕ್ವೆನ್ಸಿಯ ಸರ್ವಿಸ್ ಮಾತ್ರ ಇದೆ, ಶಕ್ತಿ ಪ್ರದರ್ಶನ ಇಲ್ಲ. ಅದಕ್ಕೆ ಜಾಗವೇ ಇಲ್ಲ, ಯಾಕೆಂದ್ರೆ ನಮ್ಗೆ ಅದು ವೈಯಕ್ತಿಕ ಐಡೆಂಟಿಟಿ ಇಲ್ಲ. ಇದಕ್ಕೆ ಇನ್ನೊಂದು ಮೂವಿ ಸಜೆಸ್ಟ್ ಮಾಡ್ತೀನಿ, ಅದನ್ನ ಶೇರ್ ಮಾಡ್ತೀವಿ. ಬಟ್ ಆ ಮೂವಿ ನಿಮ್ಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗ್ಬೇಕು ಅಂದ್ರೆ ಒಂಚೂರು ಆ ಮೂವಿ ಬಗ್ಗೆ ಹೇಳ್ಬೇಕು. ನಾನು ಇವತ್ತು ರಾತ್ರಿ ಬಂದು ಆ ಮೂವಿ ಬಗ್ಗೆ, ಇವತ್ತು ಶನಿವಾರ ರಾತ್ರಿ ಈ ಶೇರಿಂಗ್ ಶನಿವಾರ ಬೆಳಿಗ್ಗೆ ಮಾಡ್ಕೊಂಡಿವಲ್ಲ, ನಾನು ಇವತ್ತು ಅದೇನೋ ಫ್ರೀಕ್ವೆನ್ಸಿ ಹೇಳ್ಬೇಕಂತಿದ್ದೆ, ನಾನೇ ಟೈಮ್ ಟೇಬಲ್ ತಪ್ಪಿ ಇದನ್ನ ಹೇಳ್ದಂಗಾಯ್ತು. ಪರವಾಗಿಲ್ಲ, ರಾತ್ರಿ ಬಂದು ಅದನ್ನ ಹೇಳ್ತೇನೆ, ಮತ್ತೆ ಫ್ರೀಕ್ವೆನ್ಸಿನೂ ಆ ಬಗ್ಗೆನೂ ಸಾಧ್ಯ ಆದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ರಾತ್ರಿ ಏನ್ ಬರುತ್ತೋ ಅದನ್ನ ಹೇಳ್ತೀನಿ. ಇದನ್ನ ಹೆಂಗೀಗೆ ಹೇಳಿದ್ನೋ ಗೊತ್ತಿಲ್ಲ, ಇದ್ ಹೆಂಗೆ ಶೇರಿಂಗ್ ಬಂತೋ ಗೊತ್ತಿಲ್ಲ. ಪರವಾಗಿಲ್ಲ, ಒಂದ್ ಮಾತನ್ನ ಹೇಳಿ ನಾನು ಬೇಡ, ಈಗೇನು ಯಾವ್ದು ಮಾತು ಬೇಡ. ಈಗ ಧನ್ಯವಾದ ಹೇಳೋಣ. ರಾತ್ರಿ ಆ ಮೂವಿ ಕುರಿತು ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ, ಹೇಗೆ ನೋಡ್ಬೇಕು ಅಂತ. ಆಮೇಲೆ ಆ ಮೂವಿ, ಅದಕ್ಕೆ ಇಂಟ್ರೊಡಕ್ಷನ್ ಆಗಿ ಮತ್ತೊಂದು ಇದನ್ನು ನಿಮ್ಗೆ ಶೇರ್ ಮಾಡ್ತೇನೆ. ನೀವು
ಅದು ಕಂಟಿನ್ಯೂ. ಭೇಟಿ ಹೋಗೋಣ ಮಾಸ್ಟರ್ಸ್. ನಾಳೆ ಮತ್ತೆ ಭೇಟಿ ಹೋಗೋಣ ಇನ್ನಷ್ಟು ಆಳವಾದ ಧ್ಯಾನ ಸ್ಥಿತಿಯೊಂದಿಗೆ, ಜ್ಞಾನದೊಂದಿಗೆ, ಮೌನದೊಂದಿಗೆ, ಕೃತಜ್ಞತೆಯೊಂದಿಗೆ, ಆ ಪರಮ ಜ್ಯೋತಿಯ ಸ್ಥಿತಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.